ಆತ್ಮೀಯರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ACB ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಡಾಕ್ಟರ್ ಅರವಿಂದ್ ರಾಜೀವ್. ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯಾ ಮೇಲೆ ಇರಾನ್ ದಾಳಿ ಮಾಡಿದ್ದು ತನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸಲುವಾಗಿ ಹಿಂದೂ ಮಹಾಸಾಗರದಲ್ಲಿರುವ ಅಮೆರಿಕ ಮತ್ತು ಬ್ರಿಟನ್ನ ಜಂಟಿ ಸೇನಾ ನೆಲೆ ಡಿಯಾಗೋ ಗಾರ್ಸಿಯಾ ಮೇಲೆ 2 ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇರಾನಿನಿಂದ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿರುವ ಈ ನೆಲೆಯ ಮೇಲೆ ದಾಳಿ ನಡೆಸಿರುವುದು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಹಾಗೂ ಒಂದು ಕ್ಷಿಪಣಿ ಹಾರಾಟದ ಮಧ್ಯದಲ್ಲೇ ಪತನಗೊಂಡರೆ ಇನ್ನೊಂದನ್ನು ಅಮೆರಿಕ ಯುದ್ಧ ನೌಕೆ ಒಡೆದು ಉರುಳಿಸಿದೆಯಂತೆ. ಇದರಿಂದ ಇರಾನ್ ಕ್ಷಿಪಣಿಗಳ ವ್ಯಾಪ್ತಿ ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿದೆ ಅಂತ ಅಮೆರಿಕದ ಬಲ್ಲ ಮೂಲಗಳು ತಿಳಿಸಿವೆ. ಈ ನಡುವೆ ಇರಾನ್ ಮೇಲಿನ ತೈಲ ನಿರ್ಬಂಧ ಸಡಿಲಿಸಿದ ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಗಗನಕ್ಕೇರುತ್ತಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ನಿಯಂತ್ರಿಸಲು ಅಮೆರಿಕದ ಟ್ರಂಪ್ ಸರ್ಕಾರ ಒಂದು ದೊಡ್ಡ ನಿರ್ಧಾರ ಮಾಡಿದೆಯಂತೆ. ಸಮುದ್ರದಲ್ಲಿ ಹಡಗುಗಳಲ್ಲಿ ಈಗಾಗಲೇ ಲೋಡ್ ಆಗಿರುವಂಥ ಇರಾನಿನ ತೈಲವನ್ನು ಮಾರಾಟ ಮಾಡಲು ಅಮೆರಿಕ 30 ದಿನಗಳ ಕಾಲ ತಾತ್ಕಾಲಿಕ ಅನುಮತಿ ನೀಡಿದೆಯಂತೆ. ಇದರಿಂದ ಸುಮಾರು 14 ಕೋಟಿ ಬ್ಯಾರೆಲ್ ತೈಲ ಮಾರುಕಟ್ಟೆಗೆ ಬರಬಹುದು ಅಂತ ಅಂದಾಜಿಸಲಾಗಿದೆ. ಭಾರತದ ತೈಲ ಕಂಪನಿಗಳು ಈ ಅವಕಾಶವನ್ನು ಬಳಸಿಕೊಂಡು ಇರಾನಿನಿಂದ ತೈಲ ಖರೀದಿಸಲು ಮುಂದಾಗಿವೆಯಂತೆ. ಇದರಿಂದಾಗಿ ಭಾರತದಲ್ಲಿ ತೈಲ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಇಳಿಯಬಹುದಾ ಅನ್ನುವಂಥ ಸಾಧ್ಯತೆ ಇದೆ. ಸೌದಿ ಮತ್ತು UAE ಮೇಲಿನ ಡ್ರೋನ್ ದಾಳಿಗಳ ಅಬ್ಬರ. ಇರಾನ್ ತನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಡಿಯಲ್ಲಿ ಇಂದು 55ಕ್ಕೂ ಹೆಚ್ಚು ಅಮೆರಿಕ ಮತ್ತು ಇಸ್ರೇಲ್ ಮಿತ್ರ ರಾಷ್ಟ್ರಗಳ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಸೌದಿ ಅರೇಬಿಯಾ ತನ್ನ ಪೂರ್ವ ಭಾಗದಲ್ಲಿ ಇಂದು 10ಕ್ಕೂ ಹೆಚ್ಚು ಇರಾನ್ನ ಡ್ರೋನ್ಗಳನ್ನು ಒಡೆದು ಉರುಳಿಸಿದೆ. ನಿನ್ನೆ ರಾತ್ರಿ ದುಬೈನ ಆಕಾಶದಲ್ಲಿ ಕೇಳಿಬಂದ ಸ್ಫೋಟದ ಶಬ್ದಗಳು ಇರಾನ್ನ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿದ್ದು ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಸದ್ಯ ದುಬೈನ ಪರಿಸ್ಥಿತಿ ಸುರಕ್ಷಿತವಾಗಿದೆ ಎಂದು ಜನರಿಗೆ ಮೊಬೈಲ್ಗಳ ಮೂಲಕ ಸಂದೇಶ ರವಾನಿಸಿದ್ದಾರಂತೆ. ಇದೇ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದ ಹೊರಗಡೆ ಮಾತನಾಡಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕದನ ವಿರಾಮ ಘೋಷಣೆ ಮಾಡುವುದಿಲ್ಲ ಎಂದು ಹೇಳುತ್ತಾರಾದರೂ ನಾವು ರಾಜಿಗೆ ಕರೆದಾಗ ಇರಾನ್ ಅದನ್ನು ತಿರಸ್ಕರಿಸಿದೆ ಅಂತ ಕೂಡ ಕೆಲ ದಿನಗಳ ಹಿಂದೆ ಹೇಳಿದರು. ಮತ್ತು ನಾವು ಸಂಪೂರ್ಣವಾಗಿ ಶತ್ರುವನ್ನು ಧ್ವಂಸ ಮಾಡುತ್ತಿರುವಾಗ ಕದನ ವಿರಾಮದ ಪ್ರಶ್ನೆಯೇ ಬರುವುದಿಲ್ವಲ್ಲ ಅಂತ ದ್ವಂದ್ವ ಹೇಳಿಕೆಯನ್ನು ಕೂಡ ನೀಡ್ತಾರೆ. ಇರಾನಿನ ಸೇನಾ ಸಾಮರ್ಥ್ಯವನ್ನು ಪೂರ್ತಿಯಾಗಿ ನಾಶ ಮಾಡಿದ ಬಳಿಕ ಯುದ್ಧ ಕೊನೆಗೊಳಿಸುವುದಾಗಿ ಪ್ಲಾನ್ ಮಾಡಿರುವುದಾಗಿ ಸುಳಿವು ನೀಡಿದ್ದಾರೆ ಎನ್ನಲಾಗಿದೆ. ಈ ಯುದ್ಧದ ಭೀತಿಯಿಂದಾಗಿ ರೂಪಾಯಿ ಮೌಲ್ಯ ಐತಿಹಾಸಿಕ ಕುಸಿತ ಕಂಡಿದೆ. ನಾವು ಈ ಸುದ್ದಿ ಪ್ರಸಾರ ಮಾಡುವ ಸಮಯದಲ್ಲಿ 94 ರು 5 ಪೈಸೆ ದಾಖಲೆ ಆಗಿದೆ. ದಿನೇ ದಿನೇ ಪೈಸೆಗಳ ಲೆಕ್ಕದಲ್ಲಿ ಏರಿಕೆ ಮಾಡುವ ಬದಲು ಒಂದೇ ಬಾರಿಗೆ 100 ರೂಪಾಯಿಗೆ ನಿಗದಿಪಡಿಸಿ 1-2 ತಿಂಗಳುಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳುವುದು ಸರಿಯೇನೋ ಅನಿಸುತ್ತಿದೆ. ಹಾಗೆ ಕೇಂದ್ರ ಸರ್ಕಾರ ದೇಶದ ನಾಗರಿಕರ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆದ ತಕ್ಷಣವೇ ತೈಲಗಳ ಬೆಲೆ ಈಗಿರುವಂತೆಯೇ ಇರಲಿ ಎಂಬುದು ಕೂಡ ದೇಶದ ನಾಗರಿಕರ ಅನಿಸಿಕೆ.